ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟೊಂದು ಐಟಮ್ಸ್ ನ ಮೀಶೋದಿಂದ ತರಿಸಿದೀನಿ. ಎಲ್ಲಾ ಐಟಮ್ಸ್ ಸಹ ಕಿಚನ್ ಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ಸ್ ಇದೆ. ನಿಮ್ಮ ಕಿಚನ್ ನ ಟೈಮ್ ಅಂಡ್ ಪ್ಲೇಸ್ ಎರಡೂನು ಸಹ ಸೇವ್ ಮಾಡುವಂತಹ ಐಟಮ್ಸ್ ನ ತರಿಸಿದೀನಿ. ಅಂಡ್ ಒಂದೇ ಒಂದು ಪ್ರಾಡಕ್ಟ್ ಮಾತ್ರ ಬಟ್ಟೆ ಒಗೆಯೋದಿಕ್ಕೆ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ನ ತರಿಸಿದೀನಿ. ಅದು ಸ್ವಲ್ಪ ಯೂನಿಕ್ ಆಗಿತ್ತು, ಎಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ತರಿಸಿದೀನಿ. ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿದೆ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ನಾನೇನ್ ತೋರಿಸ್ತೀನಲ್ವಾ ಇವಾಗ ಪ್ರಾಡಕ್ಟ್ಸ್ ಎಲ್ಲ ಅನ್ನೋದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಇದು ಎಗ್ಸ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಂಟೈನರ್. ಮೆಟೀರಿಯಲ್ ಬಂದು ಆಲೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪ್ಲಾಸ್ಟಿಕ್ ಅಂತ ಅನ್ಕೊಳ್ಳಿ, ಪ್ಲಾಸ್ಟಿಕ್ ತರನೇ ಇರುತ್ತೆ. ಏರ್ ಟೈಟ್ ಕಂಟೈನರ್ ಇದೆ ನೋಡಿ. ಈಚ್ ಬಾಕ್ಸ್ ಅಲ್ಲಿ ನಮಗೆ 24 ಎಗ್ಸ್ ನ ಸ್ಟೋರ್ ಮಾಡ್ಕೋಬಹುದು. ಇದನ್ನ ನೀವು ಫ್ರಿಜ್ ಅಲ್ಲಾದ್ರೂ ಇಟ್ಕೋಬಹುದು ಅಥವಾ ಔಟ್ ಸೈಡ್ ಆದ್ರೂ ಇಟ್ಕೋಬಹುದು. ಜಾಸ್ತಿ ಎಗ್ಸ್ ತಗೊಂಬಂದು ಸ್ಟೋರ್ ಮಾಡ್ಕೊಂತಾರೆ ನೋಡಿ, ಅಂತವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ರೈಸ್ ಬಂದು 160 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ. 160 ರುಪೀಸ್ಗೆ ತುಂಬಾನೇ ವರ್ತ್ ಇದೆ ಅಂತ ಹೇಳ್ಬೋದು. ನೋಡಿ, ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ನಮಗೆ ಎಗ್ಸ್ ಬ್ರೇಕ್ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ. ಈ ತರ ಇಟ್ಟಿದೀವಿ ಅಂದ್ರೆ ನೀಟಾಗಿ ಇರುತ್ತೆ. ಕ್ವಾಲಿಟಿ ಇಸ್ ಟೂ ಗುಡ್. ಇಷ್ಟ ಆದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ. ನೋಡಿ, ಇದು ಬಂದು ಕ್ರಿಸ್ಟಲ್ ಕ್ಲಿಯರ್ ಇರುವಂತಹ ಒಂಥರ ಮಸಾಲಾ ರ್ಯಾಕ್ ಮತ್ತೆ ಬಾಕ್ಸಸ್. ಇದು ನೋಡಿ, ರ್ಯಾಕ್ ಬಂದು ಈ ತರ ಬರುತ್ತೆ. ನೋಡೋದಿಕ್ಕೆ ಗ್ಲಾಸ್ ಕಂಟೈನರ್ ತರ ಇದೆ, ಅಂದ್ರೆ ಪ್ಲಾಸ್ಟಿಕ್. ಇದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಪ್ಲಾಸ್ಟಿಕ್ದು. ಅಂಡ್ ಈ ತರದ್ದು 4 ಬಾಕ್ಸಸ್ ನಮಗೆ ಬರುತ್ತೆ ವಿತ್ ಸ್ಪೂನ್ ಇದೆ. ನೋಡಿ, ಈ ತರ ಓಪನ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಇದರಲ್ಲಿ ನಮಗೆ ಸ್ಪೂನು ಸಹ ಕೊಟ್ಟಿದ್ದಾರೆ, ಮತ್ತೆ ಕ್ಲೋಸ್ ಮಾಡೋದು ಅಂದ್ರೆ ಏರ್ ಟೈಟ್ ಇಲ್ಲ, ಜಸ್ಟ್ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾತ್ರನೇ ಇರೋದು. ಇದೇ ತರದ್ದು ನಮಗೆ 3 ಬಾಕ್ಸಸ್ ಇದೆ. ಟೋಟಲ್ ಬಂದು ನಮಗೆ 4 ಬಾಕ್ಸಸ್ ಬರುತ್ತೆ. ಪ್ರೈಸ್ ಬಂದು 232 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕ್ಲಾಸಿಕ್ ಲುಕ್ ನೀಡುತ್ತೆ ಕಿಚನ್ಗೆ. ನಮಗೆ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಖಂಡಿತ ಬೈ ಮಾಡ್ಕೊಳ್ಳಿ. 100% ಹೈಲಿ ರೆಕಮೆಂಡಬಲ್. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡುವಂತಹ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಒಗ್ಗರಣೆ ಡಬ್ಬಿಯಾಗಾದ್ರೂ ನಾವು ಯೂಸ್ ಮಾಡ್ಕೋಬಹುದು, ಅಥವಾ ಡ್ರೈ ಫ್ರೂಟ್ ಸ್ಟೋರ್ ಮಾಡೋದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಬರುತ್ತೆ ನಮಗೆ. ಕಲರ್ ಈ ತರ ಇದೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್. ಇದು ಬಂದು ರೊಟೇಟ್ ಆಪ್ಷನ್ ಇದೆ ನಿಮಗೆ. ನೋಡಿ, ಈಸಿಯಾಗಿ ನಾವು ಯಾವ ಸೈಡ್ ಬೇಕಿದ್ರೂ ತಗೋಬಹುದು. ನೋಡಿ, ಕಾಣಿಸುತ್ತೆ ನಿಮಗೆ. ಈ ತರ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ಲಿಡ್ ಬಂದು ಈ ತರ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಬಂದು ಈ ತರ ಇದೆ. 6 ಐಟಮ್ಸ್ನ ನಾವು 6 ಅಲ್ಲ 7 ಐಟಮ್ಸ್ನ ಸ್ಟೋರ್ ಮಾಡ್ಕೋಬಹುದು. ಅದಕ್ಕೆ ಒಂದು ಸ್ಪೂನು ಸಹ ಕೊಟ್ಟಿದ್ದಾರೆ. ನೀವು ಒಗ್ಗರಣೆ ಡಬ್ಬಿ ತರ ಯೂಸ್ ಮಾಡ್ಕೊಂಡ್ರೇನು ಚೆನ್ನಾಗಿರುತ್ತೆ, ಅಥವಾ ಡೈನಿಂಗ್ ಟೇಬಲ್ಸ್ ಮೇಲೆ ಡ್ರೈ ಫ್ರೂಟ್ಸ್ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಪ್ರೈಸ್ ಬಂದು 192 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ 192 ರುಪೀಸ್ಗೆ ತುಂಬಾನೇ ವರ್ತ್ ಇದೆ ಅಂತ ಹೇಳ್ಬೋದು. ಲುಕ್ ವೈಸ್ ಸೂಪರ್ ಆಗಿದೆ, ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು. ಖಂಡಿತ ನಿಮಗೆ ಬೇಕಿದ್ರೆ ಬೈ ಮಾಡ್ಕೋಬಹುದು. ಕ್ವಾಲಿಟಿ ಇಸ್ ಟು ಗುಡ್. ಇದು ಪ್ಯಾಕ್ ಆಫ್ 6 ಬಂದಿರುವಂತಹ ಸೆರಾಮಿಕ್ದು ಟೀ ಕಪ್ಸ್ ನೋಡಿ. ಈ ತರ ಬರುತ್ತೆ ನಮಗೆ. ಔಟ್ ಸೈಡ್ ಬಂದು ಕಾಣಿಸ್ತಿದೆ ಅನ್ಕೊಂತೀನಿ. ಒಳಗಡೆ ಬಂದು ಸಾಫ್ಟ್ ಆಗಿದೆ ನೋಡಿ. ಈ ತರ ಬರುತ್ತೆ. ಇವಾಗ 6 ಇಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಪ್ಯಾಕ್ ಆಫ್ 6 ಈ ತರ ಬರುತ್ತೆ. ಮೆಟೀರಿಯಲ್ ನೋಡ್ಸಿದ್ದೀನಲ್ವಾ, ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಬಂದು 204 ರುಪೀಸ್ ಇದೆ. ನಿಮಗೆ ಸೆರಾಮಿಕ್ ಮೆಟೀರಿಯಲ್ ಇರೋದ್ರಿಂದ ಇದನ್ನು ಯೂಸ್ ಮಾಡಿದ್ರೆ ಹೆಲ್ತ್ ವೈಸ್ನು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ ಈ ಒಂದು ಮೆಟೀರಿಯಲ್ ಅಲ್ಲಿ ಬಂದಿರುವಂತಹ ಐಟಮ್ಸ್. ಕ್ವಾಲಿಟಿ ಇಸ್ ಟು ಗುಡ್ ಅಂತ ಹೇಳ್ಬೋದು. ನಿಮಗೆ ಬೇಕಾದ್ರೆ ಖಂಡಿತ ಬೈ ಮಾಡ್ಕೋಬಹುದು. ಫ್ರೆಂಡ್ಸ್, ಇದು ಒಂದು ಪ್ಯಾಕ್ ಆಫ್ 24 ಬಂದಿರುವಂತಹ ಪ್ಲಾಸ್ಟಿಕ್ ಗ್ರಾಸರಿ ಸ್ಟೋರೇಜ್ ಕಂಟೈನರ್ಸ್ ನೋಡಿ. ಈ ತರ ಒಂದು ದೊಡ್ಡ ಬಾಕ್ಸ್ ಬಂದಿರುತ್ತೆ ನೋಡಿ. ಈ ತರ ಇದೆ. ಇದ್ರ ಮೇಲೆ ಡಿಸೈನ್ ನಮ್ಗೆ ಈ ತರ ಕೊಟ್ಟಿದ್ದಾರೆ. ನಿಯರ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಈ ತರ ಇದೆ. ಮುಚ್ಚಳ ಈ ತರ ಇರುತ್ತೆ. ಬ್ಲ್ಯಾಕ್ ಕಲರ್ ಇದೆ. ಅದ್ರ ಮೇಲೆ ಒಂಥರ ರಂಗೋಲಿ ಟೈಪ್ ಅಲ್ಲಿ ಡಿಸೈನ್ ನ ಕೊಟ್ಟಿದ್ದಾರೆ ನೋಡಿ. ಈಗ ಇದನ್ನು ಓಪನ್ ಮಾಡಿದೀವಿ ಅಂದ್ರೆ ಇದರಲ್ಲಿ ಮತ್ತೆ 3 ಬಾಕ್ಸಸ್ ಇರುತ್ತೆ ನಮಗೆ. ಈ ತರ ದೊಡ್ಡ ಬಾಕ್ಸ್ 6 ಬರುತ್ತೆ. ಅದರಲ್ಲಿ ಮತ್ತೆ 3 ಬಾಕ್ಸ್ ನ ಕೊಟ್ಟಿರ್ತಾರೆ.
ನೋಡಿ ಈ ಥರ ಬರುತ್ತೆ. ಇವಾಗ ಅದನ್ನು ನಿಮಗೆ ಸೈಜ್ ವೈಸ್ ಇಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಬಂದು ನೋಡಿ ಈ ಥರ ಬರುತ್ತೆ. 1 kgದು 1 ಬಾಕ್ಸ್ ಇದೆ, 1/2 kgದು 1 ಬಾಕ್ಸ್ ಬರುತ್ತೆ. ಇದು ಮೇ ಬಿ ಒಂದು 250 ಗ್ರಾಮ್ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀವಲ್ಲ, 250 ಆರ್ 200 ಗ್ರಾಮ್ ಇಡಿಸ್ಬೋದು ಇದರಲ್ಲಿ. ಇದು ಒಂದು 50 to 100 ಗ್ರಾಮ್ ಇಡಿಸ್ಬೋದು ನೋಡಿ. ಈ 4 ಕಂಟೈನರ್ಸ್ ಬರುತ್ತೆ. ಈ ದೊಡ್ಡ ಬಾಕ್ಸಲ್ಲಿ ನಮಗೆ ಈ ಥರ 3 ಬಾಕ್ಸಸ್ ಕೊಟ್ಟಿದ್ದಾರೆ. ಇದರಲ್ಲೂ ಸಹ ನಮಗೆ ಅದೇ ಥರ ಇದೆ. ಅದಕ್ಕೆ ಪ್ಯಾಕ್ ಆಫ್ 24 ಆಗುತ್ತೆ. ಪ್ರೈಸ್ ಬಂದು 339 ರುಪೀಸ್ ಇದೆ. ಕ್ವಾಲಿಟಿ ಫ್ರೆಂಡ್ಸ್, ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಕ್ವಾಲಿಟಿ ಹಿಂಗೆ ಪ್ರೆಸ್ ಮಾಡಿದ್ರೇ ಇದು ಒಳಗಡೆ ಹೋಗುತ್ತೆ. ಅಷ್ಟೊಂದೇನು ಚೆನ್ನಾಗಿಲ್ಲ. ಪ್ರೈಸ್ ಕಂಪೇರ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು. ನಾಟ್ ರೆಕಮೆಂಡಬಲ್ ಅಂತ ಹೇಳ್ತೀನಿ ನಾನು. ಆದರೆ ರೆಕಮೆಂಡ್ ಮಾಡಲ್ಲ. ನೋಡಿ, ನಿಮಗೆ ಬೇಕಾದರೆ ಬೈ ಮಾಡ್ಕೋಬೋದು. ಇದು 6-in-1 ಸ್ಲೈಸರ್ ವಿತ್ ಹೋಲ್ಡರ್. ಇದು ನೋಡಿ ಸ್ಲೈಸರು ಈ ಥರ ಬರುತ್ತೆ. ಇದು ಫುಲ್ಲು ಪ್ಲಾಸ್ಟಿಕ್ ಇದೆ. ಬ್ಯಾಕ್ ಸೈಡ್ ಬಂದು ಈ ಥರ ಬರುತ್ತೆ ನೋಡಿ. ಒಂದು ಫಿಕ್ಸ್ ಮಾಡಿದ್ದಾರೆ ಅವರೇ. ನಾವು ಬೇರೆ ಫಿಕ್ಸ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನು ಬ್ಯಾಕ್ ಸೈಡಿಂದ ಹಿಂಗೆ ಪ್ರೆಸ್ ಮಾಡಿದ್ದೀವಿ ಅಂದರೆ ಓಪನ್ ಆಗುತ್ತೆ. ನಮಗೆ ಬೇಕಾಗಿರುವಂಥದ್ದನ್ನು ನಾವು ಫಿಕ್ಸ್ ಮಾಡ್ಕೋಬೋದು. ಈಸಿ ಇದೆ. ರಿಮೂವ್ ಆ್ಯಂಡ್ ಫಿಕ್ಸ್ ಎರಡೂ ತುಂಬಾ ಈಸಿ ಇದೆ ನೋಡಿ. ಇದೇ ಥರದ್ದು ನಮಗೆ ಈ ಥರದ್ದೊಂದು ಕೊಟ್ಟಿದ್ದಾರೆ. ಇದು ಒಂದಿದೆ ಮತ್ತು ಇದು ಒಂದು ಕೊಟ್ಟಿದ್ದಾರೆ. ಇದು ಒಂದು ಕೊಟ್ಟಿದ್ದಾರೆ. ನಾವು ಇಟ್ಕೊಳ್ಳೋದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈ ಥರ ಇಟ್ಕೊಂಡು ನಮಗೆ ಬೇಕಾಗಿರುವಂತಹ ವೆಜಿಟೇಬಲ್ನ ನಾವು ಈಸಿಯಾಗಿ ಸ್ಲೈಸ್ ಮಾಡ್ಕೋಬೋದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನೋಡಿ, ಇದು ಹೋಲ್ಡರ್ ಇದೆ ಅಲ್ಲ, ಇದು ಪ್ಲಸ್ ಪಾಯಿಂಟ್. ಈ ಥರ ನೋಡಿ ಹಿಂಗೆ ಕೊಟ್ಟಿದ್ದಾರೆ. ನಾವು ಆನಿಯನ್ ಅಥವಾ ಟೊಮೊಟೊ ಇದರಲ್ಲಿ ಫಿಕ್ಸ್ ಮಾಡಿಕೊಂಡು ಈ ಥರ ಸ್ಲೈಸ್ನ ಮಾಡ್ಕೋಬೋದು. ಸ್ಲೈಸ್ ಮಾಡಬೇಕಾದ್ರೆ ನಮ್ಗೊಂದೊಂದು ಸಲ ಕೈಗೆಲ್ಲ ಟಚ್ ಆಗಿಬಿಡುತ್ತೆ. ಸೊ ಆ ಥರ ಪ್ರಾಬ್ಲಮ್ ಆಗ್ದಿರ ಈ ಹೋಲ್ಡರ್ ಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಪ್ರೈಸ್ ಬಂದುಬಿಟ್ಟು 138 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ 138 ರುಪೀಸ್ಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು. ಮೆಟೀರಿಯಲ್ ನೋಡ್ಬೋದು ನೀವು, ತುಂಬಾ ಸ್ಟ್ರಾಂಗ್ ಇದೆ. ಪ್ರೈಸ್ಗೆ 100% ವರ್ತಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದ್ದು ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ. ಇದು ಬಂದು 2-in-1 ಆಯಿಲ್ ಬಾಟ್ಲು. ಇದರಲ್ಲಿ ನಾವು ಆಯಿಲ್ನು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಓಪನ್ ಮಾಡ್ಕೋಬೋದು. ಇದನ್ನು ಹಿಂಗೆ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಸೆಕೆಂಡ್ ಬಂದುಬಿಟ್ಟು ನೋಡಿ ಈ ಥರ ತೊಗೋಬೋದು. ಇದು ಬಂದು ಸಿಲಿಕಾನ್ ಇರುತ್ತೆ ಮೆಟೀರಿಯಲು. ನಮಗೆ ಬಿಸಿಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಇದು ಡಿಪ್ ಆಗಿರುತ್ತಲ್ವ, ಇದನ್ನು ಎತ್ಕೊಂಡು ದೋಸೆಗಾಗ್ಬೋದು ಅಥವಾ ಚಪಾತಿಗಾಗ್ಬೋದು ಈ ಥರ ನಾವು ಅಪ್ಲೈ ಮಾಡ್ಕೋಬೋದು. ನಾವು ಸ್ಪೂನಲ್ಲಿ ಅಪ್ಲೈ ಮಾಡಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡ್ತೀವಲ್ವ, ಇದರಲ್ಲಿ ಆ ಥರ ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ಈ ಥರ ತೊಗೊಂಡು ಅಪ್ಲೈ ಮಾಡ್ಕೋ. ಇದು ಬಂದು ಲಾಕ್ ಏನಿಲ್ಲ, ಜಸ್ಟ್ ಈ ಥರ ಕ್ಲೋಸ್ ಇರುತ್ತೆ ನೋಡಿ. ಇಲ್ಲಿ ಓಪನ್ ಇರುತ್ತೆ. ಜಸ್ಟ್ ಇದು ಬಂದು ಹಿಂಗೆ ಕ್ಲೋಸ್ ಮಾಡ್ಕೋಬೋದು ಅಷ್ಟೇ. ನೀಟಾಗಿ ತೊಗೊಂಡು ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಮಗೆ ಆಯಿಲ್ನ ಯೂಸ್ ಮಾಡ್ದಂಗೆ ಅನಿಸುತ್ತೆ. ಪ್ರೈಸ್ ಬಂದು 93 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ 93 ರುಪೀಸ್ಗೆ ಬರ್ತಿದೆ. ಆ್ಯಂಡ್ ತುಂಬ ಯೂಸ್ಫುಲ್ ಅಂತಲೂ ಅನ್ನಿಸ್ತು ನೋಡಿ. ನಿಮಗೆ ಬೇಕಾಗಿದ್ದರೆ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಆಯಿಲ್ ಸ್ಪ್ರೇ ಬಾಟಲ್. ಇದು ನೋಡಿ, ಇದು ಬಂದು ಗ್ಲಾಸ್ ಇದೆ ಕಂಟೈನರ್. ನಮಗೆ ಮೇಲೆ ಪೋರ್ಷನ್ ಬಂದುಬಿಟ್ಟು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಓಪನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿಕೊಂಡು ನಾವು ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಅಂತೀವಿ ನೋಡಿ, ಆ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ಡಯಟಲ್ಲಿ ಇರೋರ್ಗಂತೂ ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ಜಸ್ಟ್ ಈ ಥರ ಸ್ಪ್ರೇ ಮಾಡಿದ್ದೀರ ಅಂದರೆ ನೋಡಿ, ಇದರಿಂದ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಮಗೆ ಆಯಿಲ್ ಬರೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಪ್ರೈಸ್ ಬಂದು 117 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಗ್ಲಾಸ್ ವೈಸು ತುಂಬಾ ಚೆನ್ನಾಗಿದೆ. ಮೇಲೆ ಇರೋದು ಓಕೆ ಅಂತ ಹೇಳ್ಬೋದು. ಪ್ರೈಸ್ಗೆ ಬರ್ತಿದೆ. ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಂತ ತುಂಬ ಕಡಿಮೆ ಕ್ವಾಲಿಟಿನೂ ಅಂತ ಹೇಳೋಕ್ಕಾಗಲ್ಲ. ಓಕೆ ಇದೆ ನೋಡಿ. ನಿಮಗೆ ಬೇಕಾದರೆ ಬೈ ಮಾಡ್ಕೊಳ್ಳಿ, ನಾನೇನು ರೆಕಮೆಂಡ್ ಮಾಡಲ್ಲ ಫ್ರೆಂಡ್ಸ್. ಇದು ಬಂದು ಸಿಂಕ್ದು ಫಿಲ್ಟರು ನೋಡಿ, ಈ ಥರ ಬರುತ್ತೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಒಳಗಡೆ ನೋಡಿ ಈ ಥರ ಇದೆ. ನಮಗೆ ಹೋಲ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ. ಇದನ್ನು ಫಿಕ್ಸ್ ಮಾಡೋದಕ್ಕೆ ನಮಗೆ ಈ ಥರ ಕೊಟ್ಟಿದ್ದಾರೆ. ಇದನ್ನು ನಾವು ಸಿಂಕ್ ಕಾರ್ನರ್ಗೆ ಫಿಕ್ಸ್ ಮಾಡಿಬಿಟ್ಟು ಈ ಒಂದು ಫಿಲ್ಟರ್ ಇರುತ್ತೆ ನೋಡಿ, ಇದನ್ನು ಈ ಥರ ಹ್ಯಾಂಗ್ ಮಾಡಿದ್ದೀವಿ ಅಂದರೆ ಈ ಥರ ಇರುತ್ತೆ. ನಾವು ಪಾತ್ರೆ ತೊಳಿಬೇಕಾದ್ರೆ ತಟ್ಟೆಗಳೇನಾದರೂ ತೊಳಿತೀವಿ ಅಥವಾ ಸಾರೇನಾದರೂ ಮಿಕ್ಕೋಗಿರುತ್ತೆ ಅಂದ್ಕೊಳ್ಳಿ, ತರಕಾರಿಗಳಿರುತ್ತೆ, ಡೈರೆಕ್ಟ್ ನಾವು ತೊಳಿಯೋಕ್ಕೆ ಹೋಗಿದ್ದೀವಿ ಅಂದರೆ ತರಕಾರಿಗಳೆಲ್ಲನೂ ಸಿಂಕಲ್ಲಿ ಬಿದ್ದುಬಿಡುತ್ತೆ. ಡಬಲ್ ಕೆಲಸ. ಇದರಲ್ಲಿ ನಾವು ಹಾಕಿದ್ದೀವಿ ಅಂದರೆ ಕರಿಬೇವಾಗಿರ್ಬೋದು, ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇದ್ದರೆ ಇದರಲ್ಲಿ ಸ್ಟೋರ್ ಆಗುತ್ತೆ. ಸೊ ನಿಮಗೆ ಕೆಲಸನೂ ಈಸಿ ಆಗುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡು ಡೈರೆಕ್ಟ್ ನಾವು ಡಸ್ಟ್ಬಿನ್ನಲ್ಲಿ
ಹಾಕ್ಕೋಬೋದು. ಪ್ರೈಸ್ ಬಂದು 120 ರುಪೀಸ್ ಇದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಅಂತ ಅನ್ನಿಸ್ತು ನನಗೂ ಸಹ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ ನೋಡಬೇಕು. ನೋಡಿ, ನಿಮ್ಗೇನಾದರೂ ಬೇಕಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಪ್ಯಾಕ್ ಆಫ್ 3 ಬಂದಿರುವಂತಹ ಸರ್ವಿಂಗ್ದು ಬೌಲ್ಸು. ಮೆಟೀರಿಯಲ್ ಬಂದು ಸ್ಟೀಲ್ ಇದೆ. ಇದು ನೋಡಿ ಈ ಥರ ಇದೆ. 3 ಸೈಜಸ್ಸಲ್ಲಿ ಬಂದಿದೆ. ಇದು ಬಂದು ದೊಡ್ಡ ಸೈಜು. ನೋಡಿ ಈ ಥರ ಇದೆ. ಒಳಗಡೆ ಬಂದು ಈ ಥರ ಬರುತ್ತೆ. ಇದು ಬಂದು ಫಸ್ಟ್ದು. ಸೆಕೆಂಡ್ ಒನ್ ಬಂದು ನೋಡಿ ಈ ಥರ ಇದೆ ಸೈಜು. ಈ ಥರ ಬರುತ್ತೆ. ಲಿಡ್ ಬಂದು 3ಕ್ಕೂ ಸೇಮ್ ಇದೆ. ಬ್ಯಾಕ್ ಸೈಡ್ ನಮ್ಗೆ ಇಟ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ನೋಡಿ ಕಾಣಿಸ್ತಿದೆ ಅಲ್ವಾ? ಇದು ಬಂದು ಸೆಕೆಂಡ್ ಸೈಜು. ಇದು ಬಂದು ಚಿಕ್ಕದು. ನೋಡಿ ಈ ಥರ ಇದೆ. ಈ ಥರ ಪ್ರೈಸು 360 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಸ್ಟ್ರಾಂಗ್ ಇದೆ ಇದು. ನಮಗೆ ಕ್ವಾಲಿಟಿ ವೈಸ್ ಟೂ ಗುಡ್ ಅಂತ ಹೇಳ್ಬೋದು. ಒಳ್ಳೆ ಆಪ್ಷನ್, ಕಡಿಮೆ ಪ್ರೈಸಲ್ಲಿ ಖಂಡಿತ ಬೈ ಮಾಡಿ. ಬಂದು ಪ್ಯಾಕ್ ಆಫ್ 6 ಬೌಲ್ಸು ಆ್ಯಂಡ್ 12 ಸ್ಪೂನ್ಸ್ ಬಂದಿರುವಂತಹ ಒಂದು ಸೆಟ್. ಇದು ಬಂದು ಜಾಮೂನ್ ಬೌಲ್ಸು. ನೋಡಿ ಈ ಥರ ಬರುತ್ತೆ. ನಮಗೆ ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ಮೇಲೆ ಪೋರ್ಷನ್ನು ಈ ಥರ ಬರುತ್ತೆ. ಒಳಗಡೆ ಬಂದು ಈ ಥರ ಫ್ಲವರ್ ಕೊಟ್ಟಿದ್ದಾರೆ ನಮಗೆ. ನೋಡಿ ಕಾಣಿಸ್ತಿದೆ ಅಲ್ವಾ? ಇದು ಬಂದು ಪ್ಯಾಕ್ ಆಫ್ 6 ಇದೆ. ಆ್ಯಂಡ್ ಸ್ಪೂನ್ಸ್ ಬಂದ್ಬಿಟ್ಟು ಪ್ಯಾಕ್ ಆಫ್ 12 ಬರುತ್ತೆ. ಈ ಥರ ಇದೆ. ಇದ್ರ ಮೇಲೆ ಈ ಥರ ಡಿಸೈನ್ ಥರ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ? ಈ ಥರ ಇದೆ. ಪ್ರೈಸ್ ಬಂದ್ಬಿಟ್ಟು 162 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ 162 ರುಪೀಸ್ಗೆ ಬರ್ತಿದೆ ಅಂತ ಹೇಳ್ಬೋದು. ಇದು ಜಾಸ್ತಿ ಬೆಂಡ್ ಮಾಡಿದ್ದೀವಿ ಅಂದರೆ ಬೆಂಡ್ ಆಗಿಬಿಡುತ್ತೆ. ಕ್ವಾಲಿಟಿ ಓಕೆ ಇದೆ. ಪ್ರೈಸ್ಗೆ ಬರ್ತಿದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ ಇದೆ. ನಾನೇನು ರೆಕಮೆಂಡ್ ಮಾಡಲ್ಲ. ನಿಮಗೆ ಬೇಕಿದ್ರೆ ಬೈ ಮಾಡ್ಕೋಬೋದು. ಇದು ಬಂದು ಟೀ ಕಪ್ಸ್ನ ಹ್ಯಾಂಗ್ ಮಾಡೋದಕ್ಕೆ ಇರುವಂತಹ ಸ್ಟ್ಯಾಂಡು. ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ನೋಡಿ ಈ ಥರ ಬರುತ್ತೆ. ತುಂಬ ಸ್ಟ್ರಾಂಗ್ ಇದೆ ಇದು. ಈ ಥರ ಬರುತ್ತೆ. ಈ ಥರದ್ದು ನಮಗೆ 6 ಒಂದು ಕಡೆ 6 ಇದೆ, ಇನ್ನೊಂದು ಕಡೆ 6 ಇದೆ. ನೀವು 12 ಕಪ್ಸ್ನ ಸ್ಟೋರ್ ಮಾಡ್ಕೋಬೋದು. ನೋಡಿ ಈ ಥರ ಇದೆ. ನಾನು ನಿಮಗೆ ಹಾಕಿ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್. ಈ ಥರ 12 ಕಪ್ಸ್ನ ನಾವು ಸ್ಟೋರ್ ಮಾಡ್ಕೋಬೋದು. ನಾನು ಒಂದು ಸೈಡ್ ಮಾತ್ರ ನಿಮಗೆ ಹಾಕಿ ತೋರಿಸಿದ್ದೀನಿ. ಪ್ರೈಸ್ ಬಂದು 209 ರುಪೀಸ್ ಇದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಿಲ್ಕ್ ವೈಸೂ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ವೆಜಿಟೇಬಲ್ ಪೀಲರ್. ಪ್ರೈಸ್ ಬಂದ್ಬಿಟ್ಟು 107 ರುಪೀಸ್ ಇದೆ. ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್. ನೋಡಿ ಈ ಥರ ಬರುತ್ತೆ. 2 ಸೈಡು ನಮಗೆ ಡಿಫ್ರೆಂಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ಈ ಥರ ಇದೆ. ನಾನು ನಿಮಗೆ ಪೀಲ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅನ್ನೋದನ್ನು ಫ್ರೆಂಡ್ಸ್. ಇಲ್ಲಿದೆ ನೋಡಿ. ಇದು ಬಂದು ಪೀಲರ್ ಅಂದರೆ ಒಟ್ಟು ನಾವು ಇದು ಮಾಡ್ತೀವಿ ನೋಡಿ, ಕಾಣಿಸ್ತಿದೆ ಅಲ್ವಾ? ಜಸ್ಟ್ ಈ ಥರ ಪೀಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಒಂದು ಸೈಡು, ಇನ್ನೊಂದು ಸೈಡು ನೋಡಿ ಈ ಕಡೆ ನಾನು ಪೀಲ್ ಮಾಡಿದ್ದೀನಿ, ಅದಕ್ಕೆ ಈ ಥರ ಇದೆ. ಇದನ್ನು ಬಂದು ನಾವು ನೋಡಿ ಈ ಥರ ಮಾಡಿದ್ದೀವಿ ಅಂದರೆ ನಮಗೆ ಸ್ಲೈಸಸ್ ಟೈಪಲ್ಲಿ ಬರುತ್ತೆ. ನೋಡಿ ಸಣ್ಣಕ್ಕೆ ಕಾಣಿಸ್ತಿದೆ ಅಲ್ವಾ? ಈ ಥರ ಬರುತ್ತೆ. ಇದೇ ಥರ ನಾವು ಕ್ಯಾರೆಟ್ ಮಾಡ್ಕೋಬೋದು, ಮುಲ್ಲಂಗಿ ಮಾಡ್ಬೋದು, ಕ್ಯಾಬೇಜ್ನ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ ನಮಗೆ. ಇದು ಬಂದು ಪೀಲ್ ಮಾಡಿರೋದು ಒಟ್ಟನ್ನ. ಇದು ಬಂದು ಇನ್ನೊಂದು ಸೈಡ್ ಹೇಳಿದೆ ನೋಡಿ ನಾನು, ಸ್ಲೈಸಸ್ ಟೈಪಲ್ಲಿ ನಮಗೆ ಈ ಥರ ಬರುತ್ತೆ ಉದ್ದಕ್ಕೂ. ನೋಡಿ ಈ ಥರ ಇದೆ. ನಾವು ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಈ ಥರ ಮಾಡ್ತೀವಿ ನೋಡಿ, ಚೈನೀಸ್ ಡಿಶಸ್ ಮಾಡಿದಾಗ ಈ ಥರ ತುಂಬಾ ಯೂಸ್ಫುಲ್ ಅಂತ. ಅಂದರೆ ಇದೇ ಥರ ನಾವು ಸಣ್ಣಕ್ಕೆ ಮಾಡಬೇಕು ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಪೀಲರ್ಸ್ ಇರೋದ್ರಿಂದ ತುಂಬಾ ಟೈಮು ಸೇವ್ ಆಗುತ್ತೆ. ಆ್ಯಂಡ್ ನಮಗೆ ಬೇಕಾಗಿರೋ ಟೈಪಲ್ಲಿ ನಾವು ಮಾಡ್ಕೋಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವರ್ತಿದೆ ಅಂತ ಅನ್ನಿಸ್ತು. ಖಂಡಿತ ಬೈ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ. ಈ ಒಂದು ಸ್ಟ್ಯಾಂಡ್ನ ಬಂದು ನೀವು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ಕೋಬೋದು. ಪಾತ್ರೆನ ಜೋಡಿಸೋದಕ್ಕೂ ಯೂಸ್ ಮಾಡ್ಕೋಬೋದು. ಬುಕ್ಸ್ ರ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು. ಮೆಟೀರಿಯಲ್ ಬಂದು ಆಲೇ ಇದೆ. ಪ್ರೈಸ್ ಬಂದು 653 ರುಪೀಸ್ ಇದೆ. ಈ ಥರ ನಮಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ ನೋಡಿ. ಇದಕ್ಕೆ ಬೇಕಾಗಿರೋದನ್ನು ಈ ಥರ ಕೊಟ್ಬಿಟ್ಟಿದ್ದಾರೆ. 4 ಬಾಕ್ಸಸ್ಸಲ್ಲಿ ಈ ಥರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅನ್ನೋದನ್ನು ಫ್ರೆಂಡ್ಸ್. ಇದನ್ನು ಅಟ್ಯಾಚ್ ಮಾಡೋದಕ್ಕೆ ಹೋದ್ವಿ, ಬಟ್ ನೋಡಿ ತುಂಬ ಪ್ಲೇಸಲ್ಲಿ ಈ ಥರ ಡ್ಯಾಮೇಜ್ ಬಂದಿದೆ. ಕ್ವಾಲಿಟಿನೂ ನಾವು ನಾರ್ಮಲಾಗಿ ಆನಿಯನ್ ಬುಟ್ಟೀಸ್ ಇರುತ್ತೆ ನೋಡಿ ನಮ್ಮ ಮನೆಗಳಲ್ಲಿ,
ಅದೇ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ಎಕ್ಸ್ಟ್ರಾ ಏನಂದರೆ ನಮ್ಮ ಮನೇಲಿರೋ ಆನಿಯನ್ ಬುಟ್ಟಿಗಳಿಗೂ ಇದಕ್ಕೂ ಡಿಫ್ರೆನ್ಸು ಜಸ್ಟ್ ವೀಲ್ಸ್ ಮಾತ್ರ ನಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡ್ಕೋಬೋದು. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿ ತರಿಸಿದೆ, ಅದು ಇಮೇಜಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದು, ಬಟ್ ತುಂಬ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಮೆಟೀರಿಯಲ್ ವೈಸೂ ನಾಟ್ ಓಕೆ ಅಂತ ಹೇಳ್ಬೋದು, ಆ್ಯಂಡ್ ಕ್ವಾಲಿಟಿನೂ ನಾಟ್ ಓಕೆ. ಪ್ರೈಸ್ ಮಾತ್ರ ತುಂಬ ಆಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಲೋ ಕೊಟ್ಟಿದ್ದಾರೆ. ಇದನ್ನು ನೀವು ಸಹ ಬೈ ಮಾಡೋದಕ್ಕೆ ಹೋಗಬೇಡಿ, ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಬಂದು ನಾವು ಬಟ್ಟೆ ವಾಶ್ ಮಾಡ್ತೀವಲ್ವ ಆ ಒಂದು ಬ್ರಷ್. ಏನು ಈ ಥರದ್ದು ತೋರಿಸ್ತಿದ್ದೀರಾ ಅಂತ ಅನ್ಕೊತೀರಾ, ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ನಾರ್ಮಲ್ ಆಗಿ ನಾವು ಬಟ್ಟೆ ನೆನೆಸ್ಬಿಟ್ಟು ಸೋಪ್ ಹಾಕಿ ಆಮೇಲೆ ಬ್ರಷ್ ಮಾಡ್ತೀವಲ್ಲ, ಇದರ ಸ್ಪೆಷಾಲಿಟಿ ಏನಂದರೆ ಈ ಥರ ನೋಡಿ, ಈ ಒಂದು ಲಿಡ್ನ ಈ ಥರ ಓಪನ್ ಮಾಡಿದ್ದೀವಿ ಅಂದರೆ ಮಾಡಿದ್ರೆ ಇದರಲ್ಲಿ ಲಿಕ್ವಿಡ್ ಹಾಕ್ಕೋಬೇಕು ನಾವು. ಇದು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ಮತ್ತು ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಬಟ್ಟೆ ನೆನೆಸಿರ್ತೀವಲ್ವ, ಬ್ರಷ್ ಮಾಡಬೇಕಾದ್ರೆ ಅದಕ್ಕೆ ಸೋಪ್ ಹಾಕೋ ನೆಸೆಸಿಟಿ ಇರಲ್ಲ. ಇದನ್ನ ಈ ಥರ ಬ್ರಷ್ ಮಾಡಿದ್ರೆ ಸಾಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಸ್ವಲ್ಪ ಗ್ಯಾಪ್ ಇದೆ, ಇದರಲ್ಲಿ ನಿಮಗೆ ಲಿಕ್ವಿಡ್ ಬರ್ತಾ ಇರುತ್ತೆ. ಸೊ ನೀವು ಸೋಪ್ ಹಾಕ್ದಿರೇ ನೀಟಾಗಿ ಬ್ರಷ್ ಮಾಡ್ಕೊಂಡು ಬಟ್ಟೆನ ಬೇಗ ವಾಶ್ ಮಾಡ್ಕೋಬೋದು, ಆ್ಯಂಡ್ ಟೈಮು ಸಹ ನಿಮಗೆ ಸೇವ್ ಆಗುತ್ತೆ. ಪ್ರೈಸ್ ಬಂದು 163 rupees ಇದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ, ನನಗೆ ಒಂಥರ ಹೊಸದಾಗಿ ಅನ್ನಿಸ್ತು. ವಿತೌಟ್ ಸೋಪು ನಾವು ಆರಾಮಾಗಿ ಬರೀ ಬ್ರಷಲ್ಲೇ ಬಟ್ಟೆನ ವಾಶ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ನೋಡಿ ನಿಮಗೆ ಬೇಕಾದರೆ ಬೈ ಮಾಡ್ಕೊಳ್ಳಿ. ನಾನು ವೇರ್ ಮಾಡಿರೋಂತಹ ಈ ಕುರ್ತಾ ಸೆಟ್ಟು ಸಹ ಮೀಶೋದಲ್ಲೇ ತಗೊಂಡಿರೋಂಥದ್ದು. ಇದರ ಲಿಂಕು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅಡಿಗೆ ಮನೆಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ವಿಡಿಯೋಸ್ ತುಂಬಾನೇ ಇದೆ, ಅದರ ಲಿಂಕು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.